ತುಳುನಾಡದ ಅಭಿವೃದ್ಧಿ ತುಳುವಪ್ಪೆ ಜೋಕ್ಲೆಗೆ ಮಲ್ಲಪಾಲು ಅದೇ ರೀತಿ ಉದ್ಯೋಗದ ಹಕ್ಕಿಗಾಗಿ ಇಂತಹ ಹಲವಾರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಜಿಲ್ಲೆಯ ಪ್ರಮುಖ ಒಂದು ದೇಶಪ್ರೇಮಿ ಯುವಜನ ಸಂಘಟನೆ ಡಿವೈಎಫ್ಐ ನ ನೇತೃತ್ವದಲ್ಲಿ ಒಂದು ಜಾಥಾ ಜಿಲ್ಲಾ ಮಟ್ಟದ ಒಂದು ಜಾಥಾ ನಡೀತಾ ಇದೆ. ಇದು ಬಹಳ ಅತ್ಯಂತ ಪ್ರಮುಖವಾದಂತ ಕಾರ್ಯಕ್ರಮ, ಅತ್ಯಂತ ಶ್ಲಾಘನೀಯವಾದಂತ ಕಾರ್ಯಕ್ರಮವನ್ನ ಯುವಜನ ಸಂಘಟನೆಯವರು ಹಮ್ಮಿಕೊಂಡಿರುವಂತದ್ದು. ಬಹಳ ಮುಖ್ಯವಾಗಿ ಇವತ್ತು ಇಡೀ ದೇಶ ಗಂಭೀರವಾದಂತಹ ಸಮಸ್ಯೆಯನ್ನ ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ದೇಶ ಕಟ್ಟಬೇಕಾದಂತಹ ಯುವಜನತೆ ದೇಶವನ್ನ ಒಡೆಯತಕ್ಕಂತ ಕಾರ್ಯದಲ್ಲಿ ಇವತ್ತು ಮಗ್ನರಾಗಿದ್ದಾರೆ. ಇದು ಜಗತ್ತಿನ ಪರಿಸ್ಥಿತಿ ಅಂತ ತೆಗೆದು ನೋಡಿ, ಯಾವ ದೇಶ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಜಾಸ್ತಿ ಪ್ರಯಾರಿಟಿಯನ್ನು ಕೊಟ್ಟಿದೆ, ಪ್ರಾಮುಖ್ಯತೆಯನ್ನು ಕೊಟ್ಟಿದೆ, ಆ ದೇಶ ಅಭಿವೃದ್ಧಿ ಆಗಿದೆ. ಯಾವ ದೇಶ ಶಿಕ್ಷಣ ಮತ್ತು ಉದ್ಯೋಗವನ್ನ ನಿಗ್ಲೆಕ್ಟ್ ಮಾಡಿದೆ, ನಿರ್ಲಕ್ಷ್ಯ ಮಾಡಿದೆ, ಆ ದೇಶ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ. ಅಂತದ್ರಲ್ಲಿ ಇವತ್ತು ನಮ್ಮ ದೇಶದಲ್ಲೂ ಕೂಡ ಶಿಕ್ಷಣ ಮತ್ತು ಉದ್ಯೋಗ ಎರಡನ್ನೂ ಕೂಡ ತೀರಾ ನಗಣ್ಯ ಮಾಡ್ತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡ್ತಕ್ಕಂಥ ಆಗ್ತಾ ಇದೆ. ಕಳೆದ ಒಂದು ಅಪಾಯಕಾರಿಯಾದಂತ ಒಂದು ವರದಿ ಏನಂದ್ರೆ, ಕಳೆದ 40 ವರ್ಷಗಳಲ್ಲಿ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿ ಬರೀ ಗಂಭೀರವಾದಂತಹ ಹಂತಕ್ಕೂ ಹೋಗಿದೆ. ಅದರಲ್ಲಿ ಇತ್ತೀಚಿನ 10 ವರ್ಷ ಸೀರಿಯಸ್ ಆದಂತಹ ಸಮಸ್ಯೆ ಯುವಜನತೆ ಎದುರಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ದೇಶವನ್ನ ಆಳ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಯುವ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದ ವರ್ಷದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಿತ್ತು, ಆದ್ರೆ ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಇವತ್ತು ಯುವ ಜನತೆಗೆ ಭ್ರಮ ನಿರಸನಾಗಿದೆ. ಯಾವ ಯುವ ಜನತೆ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ರು ಅವರು ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಯುವ ಜನತೆ ಕೇಳ್ತಾ ಇದ್ದಾರೆ, ವೇರ್ ಈಸ್ ಮೈ ಜಾಬ್? ನೋಡಿ, ಉದ್ಯೋಗ ಎಲ್ಲಿದೆ, ನನ್ನ ಉದ್ಯೋಗ ಎಲ್ಲಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ ಸಂದರ್ಭದಲ್ಲಿ ಇವತ್ತು ಉದ್ಯೋಗ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ವಿಚಾರ. ಯುವ ಜನರ ಕೈಗೆ ನೀವು ಉದ್ಯೋಗವನ್ನ ಕೊಟ್ರೆ ಅವರ ಬದುಕನ್ನ ಅವರೇ ನಿರ್ಮಾಣ ಮಾಡ್ತಾರೆ. ಅವರ ಕೈಗೆ ನೀವು ತ್ರಿಶೂಲವನ್ನ ತಲ್ವಾರನ್ನ ಕೊಟ್ರೆ ಈ ದೇಶವನ್ನ ಹೊಡಿತಾರೆ. ಹೃದಯಗಳನ್ನ ಬೆಸೆಯತಕ್ಕಂತ ಕಾರ್ಯದಲ್ಲಿ ಅದನ್ನು ಹೊಡೆಯತಕ್ಕಂತ ಕೆಲಸದಲ್ಲಿ ಅವರು ಮಾಡ್ಲಿಕ್ಕೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಇವತ್ತು ದೇಶ ಕಟ್ಟಬೇಕಂತ ಹೇಳಿದ್ರೆ, ದೇಶ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ, ದೇಶದ ನಿಜವಾದ ಆಸ್ತಿ ಆಗಿರ್ತಕ್ಕಂಥ ಯುವ ಜನತೆಗೆ ಉದ್ಯೋಗ ಕೊಡ್ಬೇಕು. ಆ ಉದ್ಯೋಗ ಏನು? ಆ ಉದ್ಯೋಗ ಕೊಡ್ತಕ್ಕಂಥ ಪ್ರಶ್ನೆ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂತ ಒಂದು ಜಿಲ್ಲೆ, ನಮ್ಮ ಇಲ್ಲಿನ ಜನರ ಜೀವನ ಮಟ್ಟ ಎಂತ ಅಭಿವೃದ್ಧಿ ಆಗ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದ್ರೆ ಇಲ್ಲಿ ಕಳೆದ ಹಲವು ದಶಕಗಳನ್ನು ನೋಡಿ ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ. ಇಲ್ಲಿನ ಯುವ ಜನತೆ ಇವತ್ತು ಇದೊಂದು ಶೈಕ್ಷಣಿಕ ಕೇಂದ್ರ. ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕವಾದಂತ ಕೇಂದ್ರ. ಒಂದು ವರ್ಷದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಯುವ ಜನರು, ವಿದ್ಯಾರ್ಥಿಗಳು ಪದವಿಯನ್ನ ಪಡೆದು ಹೊರಗಡೆ ಬರ್ತಾರೆ. ಉದ್ಯೋಗಕ್ಕಾಗಿ ಅವರು ಅಲೆದಾಡ್ತಾ ಇದ್ದಾರೆ. ಎಲ್ಲಿದೆ ಉದ್ಯೋಗ? ಉದ್ಯೋಗ ಇಲ್ಲ. ಯಾಕೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕೈಗಾರಿಕೆಗಳ ಸ್ಥಾಪನೆ ಇಲ್ಲ. ಇಲ್ಲಿನ ಒಂದು ಏನು ಮಂಗಳೂರಂತ ಒಂದು ನಮ್ಮ ನಗರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ, ನಾವು ಕಡಲ ತಡಿಯಲ್ಲಿ ಇರ್ತಕ್ಕಂಥವ್ರು, ಇದನ್ನ ಆಧರಿಸಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೈಗಾರಿಕೆಗಳಿಲ್ಲ. ಇಲ್ಲಿನ ತೆಂಗು, ಕಂಗು, ಅಡಿಕೆ ಇದನ್ನ ಆಧರಿಸಿ ಇಲ್ಲಿ ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳು, ಇದಕ್ಕೆ ಪೂರಕವಾದಂತ ಕೈಗಾರಿಕೆಗಳಿಲ್ಲ. ಹೀಗೆ ಒಂದು ಕೈಗಾರಿಕೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಇರಾದೆ, ಇಚ್ಛಾಶಕ್ತಿ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳಿಗೆ ಇಲ್ಲ. ಆದ್ರಿಂದ ನಾವು ಹೇಳ್ತಕ್ಕಂಥದ್ದು, ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೈಗಾರಿಕೆಗಳು ಸೃಷ್ಟಿಯಾಗಬೇಕು ಮತ್ತು ಪರಿಸರ ಸ್ನೇಹಿಯಾದಂತ ಕೈಗಾರಿಕೆಗಳು ಸೃಷ್ಟಿಯಾಗಬೇಕು, ಸ್ಥಾಪನೆ ಮಾಡಬೇಕು. ಆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ಕೊಡುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗ್ಬೇಕು, ಸೌಹಾರ್ದತೆನೂ ಬೆಳಿಬೇಕು ಅಂತ ನಾವಿವತ್ತು ನಾವು ಹೇಳ್ತಾ ಇದ್ದೇವೆ. ಅದ್ರ ಜೊತೆಗೆ ಇಂಥ ಒಂದು ಅತ್ಯಂತ ಪ್ರಮುಖವಾದಂತಹ ಜಾಥಾಕ್ಕೆ ಈ ಜಿಲ್ಲೆಯ ಯುವ ಜನತೆ, ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ, ಎಲ್ಲಾ ವಿಭಾಗದ ಜನತೆ ಇಂಥ ಒಂದು ದೇಶ ಪ್ರೇಮಿ ಯುವಜನ ಸಂಘಟನೆ ಡಿವೈಎಫ್ಐ ಹಮ್ಮಿಕೊಂಡಂತ ಜಾಥಾಕ್ಕೆ ನೀವು ಸಂಪೂರ್ಣವಾದಂತಹ ಬೆಂಬಲ ಕೊಡಬೇಕು. ನಿಮ್ಮ ಪ್ರದೇಶಕ್ಕೆ ಬಂದಾಗ ಅದನ್ನ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡಿ ಈ ಜಾಥಾದ ಯಶಸ್ವಿಗೆ ತಾವುಗಳು ಕಾರಣೀಕರ್ತರಾಗಬೇಕಂತೂ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇವೆ.